ಹಲ್ಲೆಲೂಯ. ಸಂತೋಷವಾಗಿದ್ದೀರಾ? ದೇವರ ನಾಮಕ್ಕೆ ಮಹಿಮೆ ಆಗಲಿ. ಕರ್ತನಾದ ಯೇಸು ಸ್ವಾಮಿ ಒಳ್ಳೆಯವನಾಗಿದ್ದಾನೆ. ಅಲ್ಲಿ ಎರಡು ಕರಗಳನ್ನೆತ್ತಿ ಆತನಿಗೆ ನಾವು ಮಹಿಮೆ ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಯೇಸುವೆ ವಂದನೆ, ಯೇಸುವೆ ಮಹಿಮೆ, ಯೇಸುವೆ ಸ್ತೋತ್ರ, ಯೇಸುವೆ ಘನತೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ, ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಸಕಲ ಉಪಕಾರಗಳಿಗಾಗಿ ನಿನಗೆ ನಾವು ಸ್ತೋತ್ರ ಹೇಳ್ತಾ ಇದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ನಾವು ಈ ಸಮಯದಲ್ಲಿ ಪ್ರಾರ್ಥನೆಯೊಂದಿಗೆ ಕಳೆದ ವಾರದಲ್ಲಿ ನಾನು ಒಂದು ವಾಕ್ಯವನ್ನು ಆರಂಭಿಸಿದೆ. ಎಷ್ಟು ಜನಕ್ಕೆ ನೆನಪುಂಟದು? ಯಾವ ವಾಕ್ಯ ಅಂತ ಹೇಳ್ಬೋದಾ? ಚಿತ್ತ. ಯಾರ ಚಿತ್ತ? ದೇವರ ಚಿತ್ತ. ಪ್ರೈಸ್ ಗಾಡ್. ನಾವು ಪ್ರಾರ್ಥನೆಯೊಂದಿಗೆ ನಾವು ವಾಕ್ಯವನ್ನು ಧ್ಯಾನಿಸುವ. ಆದ ಕಾರಣ ಪ್ರಾರ್ಥನೆಯೊಂದಿಗೆ ನಾವು ಸಿದ್ಧರಾಗೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಕರ್ತನೆ. ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಕೂಡಿ ಬಂದ ನಿನ್ನ ಎಲ್ಲ ಜನರನ್ನು ನಿನ್ನ ಪರಿಶುದ್ಧವಾದಂಥ ಕರಗಳಲ್ಲಿ ನಾನು ಒಪ್ಪಿಸಿಕೊಡ್ತಾನೆ. ಹೆಸರಿಗೆ ಆಶೀರ್ವಾದ ಮಾಡು, ಅವರ ಅವಶ್ಯಕತೆಯನ್ನು ಸಂಧಿಸು, ವಾಕ್ಯದ ಮೂಲಕ ಮಾತನಾಡು. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯ. ನಾವು ಅದಕ್ಕಿಂತ ಮುಂಚೆ ಒಂದು ಹಾಡನ್ನು ಹಾಡಿ ಕರ್ತನಾದ ಯೇಸುವಿನ ನಾಮವನ್ನು ಮಹಿಮೆಪಡಿಸುವ. ಯೇಸು ಎಂಬ ನಾಮ ಎಂತ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ. ಯೇಸು ಎಂಬ ನಾಮ ಎಂತ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ. ಯೇಸು ಯೇಸು ಎಂದರೆ ನೀಗುತ್ತದೆ ತೊಂದರೆ, ಯೇಸು ಯೇಸು ಎಂದರೆ ನೀಗುತ್ತದೆ ತೊಂದರೆ. ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ, ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ. ಯೇಸು ಎಂಬ ನಾಮ ಎಂತ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ, ಎಲ್ಲ ಜಾತಿ ಜನಕ್ಕೂ ನಾಮ. ಕಷ್ಟ ನಷ್ಟ ಬಂದರು ಕಾಯುವಂತ ನಾಮ, ಕಷ್ಟ ನಷ್ಟ ಬಂದರು ಕಾಯುವಂತ ನಾಮ. ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ, ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ. ಯೇಸು ಎಂಬ ನಾಮ ಎಂತ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ. ದಾರಿ ತಪ್ಪಿದಾಗ ತೋರುವರು ಮಾರ್ಗ, ದಾರಿ ತಪ್ಪಿದಾಗ ತೋರುವರು ಮಾರ್ಗ. ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ, ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ. ಯೇಸು ಎಂಬ ನಾಮ ಎಂತ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ. ಯೇಸು ಎಲ್ಲಿ ಬಂದರೆ ನೀಗುತ್ತದೆ ತೊಂದರೆ, ಯೇಸು ಇಲ್ಲಿ ಬಂದರೆ ನೀಗುತ್ತದೆ ತೊಂದರೆ. ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ, ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ. ಯೇಸು ಎಂಬ ನಾಮ ಎಂತ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ, ಎಲ್ಲ ಜಾತಿ ಜನಕ್ಕೂ ನಿನ್ನ ನಾಮ. ಯೇಸು ಎಂಬ ನಾಮ ಎಂತ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ
ಬೇಕು ನಿನ್ನ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ. ಹಲ್ಲೆಲೂಯಾ, ಹೋಲಿ ಹಲ್ಲೆಲೂಯಾ, we love you Jesus, we worship you Lord, we adore you Lord. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ನಿನ್ನ ಪಾದಕ್ಕೆ ಬಂದಿದ್ದಾವೆ. ಒಳ್ಳೆ ಸಮಯಕ್ಕೆ ಸ್ತೋತ್ರ. ನಿನ್ನ ಸಾನ್ನಿಧ್ಯದಿಂದ ಸ್ಥಳವನ್ನು ತುಂಬಿಸಿದಕ್ಕ ಸ್ತೋತ್ರ. ನಮ್ಮೆಲ್ಲನ ಕೈಗೊಪ್ಪಿಸಿಕೊಡ್ತವೆ. ದೂತರ ಸೇವೆಯನ್ನು ಯೇಸು ನಾಮದಲ್ಲಿ ಇಲ್ಲಿ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ ರಾಜ. ರೋಗದಲ್ಲಿ, ವೇದನೆಯಲ್ಲಿ, ನೋವಿನಲ್ಲಿ ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ಬಂದ ಎಲ್ಲರಿಗೂ ಯೇಸುವಿನ ಹೆಸರಿನಲ್ಲಿ ಬಿಡುಗಡೆ ಸಂಭವಿಸಲಿ ಕರ್ತನೆ. ವಾಕ್ಯದ ಮೂಲಕ ಮಾತನಾಡು ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಕಳೆದ ವಾರದಲ್ಲಿ ಈ ಚಿತ್ತಕ್ಕೆ ಸಂಬಂಧವಾದ ವಿಷಯ ಅಂದರೆ ದೇವರ ಚಿತ್ತಕ್ಕೆ ಸಂಬಂಧಿಸಿದಂಥ ಅನೇಕ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ನಾವು ಕಳೆದ ವಾರ ದೇವರ ಚಿತ್ತಕ್ಕೆ ಸಂಬಂಧವಾಗಿ ಅನೇಕ ಕಾರ್ಯಗಳನ್ನು ಧ್ಯಾನ ಮಾಡಿದ್ದೇವೆ. ಹಿಬ್ರೂ ಅಲ್ಲಿ ದೇವರ ಚಿತ್ತಕ್ಕೆ ಏನು ಹೇಳ್ತಾರೆ? ರ್ಯಾಡ್ಸನ್. ಎಲ್ಲರಣಿ ರ್ಯಾಡ್ಸನ್, ಪ್ರೈಸ್ ಗಾಡ್. ಗ್ರೀಕಲ್ಲಿ ಚಿತ್ತಕ್ಕೆ ಏನು ಹೇಳ್ತಾರೆ? ತೆಲೋ. ತೆಲೋ, ಪ್ರೈಸ್ ಗಾಡ್. ತೆಲೋ, ಪ್ರೈಸ್ ಗಾಡ್. ಓಕೆ, ತೆಲೋ ಮತ್ತು ರ್ಯಾಡ್ಸನ್ ಹಿಬ್ರೂ ಮತ್ತು ಗ್ರೀಕ್ ಶಬ್ದಗಳ ಈ ಒಂದು ಅರ್ಥ, ಕನ್ನಡದ ಅರ್ಥ ಯೋಜನೆ, ಚಿತ್ತ, ಆಲೋಚನೆ, ಬಯಕೆ, ಉದ್ದೇಶ, ಈ ಎಲ್ಲ ಅನೇಕ ಅರ್ಥಗಳನ್ನು ಕೊಡುವಂಥದ್ದಾಗಿದೆ. ಇದನ್ನು ನಾನು ಆಲ್ರೆಡಿ ಕಳೆದ ಭಾನುವಾರ ನಿಮ್ಮೊಂದಿಗೆ ತಿಳಿಸಿದ್ದೇನೆ, ಮಾತನಾಡಿದ್ದೇನೆ ಪ್ರಿಯರೇ. ಇವತ್ತು ನಾವೀಗ ಇರುವಂಥದ್ದು 4 ಚಿತ್ತಗಳ ಕುರಿತಾಗಿ. ಹೌದಾ? ಈ 4 ಚಿತ್ತಗಳಲ್ಲಿ 3 ಚಿತ್ತಗಳನ್ನು ಈಗಾಗಲೇ ನಾವು ಧ್ಯಾನ ಮಾಡಿ ಆಗಿದೆ. ಯಾವುದು 4 ಚಿತ್ತಗಳು? ಮನುಷ್ಯನ ಸ್ವಂತ ಚಿತ್ತ, ಎರಡನೇದಾಗಿ ಸೈತಾನನ ಚಿತ್ತ, ಇತರರ ಚಿತ್ತ, 4ನೇದಾಗಿ ದೇವರ ಚಿತ್ತ. ನಾವು ಮೇಲಿನ 3 ಚಿತ್ತಗಳ ಬಗ್ಗೆ ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ. ಇವತ್ತು ಧ್ಯಾನ ಮಾಡಲಿಕ್ಕೆ ಹೋಗುವಂಥದ್ದು ದೇವರ ಚಿತ್ತದ ಕುರಿತಾಗಿ. ಹಲ್ಲೆಲೂಯಾ. ಬದಲಿರುವವರಿಗೆ ಕೈ ಕೊಟ್ಟು ಹೇಳಿ, ದೇವರ ಚಿತ್ತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ, ಪ್ರೈಸ್ ಗಾಡ್. ಈಗ ದೇವರ ಚಿತ್ತಕ್ಕೆ ಸಂಬಂಧವಾಗಿ ಅನೇಕ ವಿಷಯಗಳನ್ನು ಸತ್ಯವೇದದಲ್ಲಿ ನಾವು ಧ್ಯಾನ ಮಾಡ್ತೇವೆ ಪ್ರಿಯರೇ. ದೇವರ ಮೊದಲ ಚಿತ್ತ ನಾವು ನೋಡುವ ಯೆಶಾಯನ ಪುಸ್ತಕ 53 ಅಧ್ಯಾಯ 10ನೇ ವಚನ. ಬುಕ್ ಆಫ್ ಐಸಾಯಾ ಚಾಪ್ಟರ್ 53 ವರ್ಸಸ್ 10. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿ, ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ಅವನನ್ನು ಜಜ್ಜುವುದು ತಂದೆಯ ಚಿತ್ತವಾಗಿದೆ. ಯಾರ ಕುರಿತಾಗಿ ಮಾತಾಡ್ತದೆ? ಯೆಶಾಯನ ಪುಸ್ತಕ 53ನೇ ಅಧ್ಯಾಯ ಇಡೀ ಮಾತಾಡುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಪ್ರಿಯರೇ. ಹಾಗಾದ್ರೆ ಮಾನವನಾಗಿ ಆತನು ಈ ಲೋಕಕ್ಕೆ ಬರಬೇಕಾಗಿತ್ತು. ಇಬ್ರಿಯ ಪುಸ್ತಕ 10ನೇ ಅಧ್ಯಾಯ 5-7 ವಾಕ್ಯ ಓದುವ. ಬುಕ್ ಆಫ್ ಹಿಬ್ರೂ ಚಾಪ್ಟರ್ 10 5-7. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಆದುದರಿಂದ ಯೇಸು ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ. ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ನನಗೆ ಒಂದು ದೇಹವನ್ನು, ಅಂದ್ರೆ ಯೇಸು ಸ್ವಾಮಿ ಭೂಮಿಗೆ ಬರಲಿಕ್ಕೆ ಒಂದು ದೇಹದ ಅವಶ್ಯಕತೆ ಇತ್ತು. ಆ ದೇಹವನ್ನು ತಂದೆಯಾದ ದೇವರು ಸಿದ್ಧ ಮಾಡಿದ. ದೇಹದ ಮೂಲಕವಾಗಿ ಲೋಕಕ್ಕೆ ಬರಲಿಕ್ಕೆ ಯೇಸುಗೋಸ್ಕರವಾಗಿ ಒಂದು ದೇಹವನ್ನು ದೇವರು ಸಿದ್ಧ ಮಾಡಿದ. ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ 6 ವಿಧವಾದ ಯಜ್ಞಗಳು ಉಂಟು. ಯಾಜಕ ಕಾಂಡ 6ನೇ ಅಧ್ಯಾಯದಲ್ಲಿ 32ನೇ ವಾಕ್ಯದಲ್ಲಿ 6 ವಿಧವಾದಂಥ ಯಜ್ಞಗಳ ಬಗ್ಗೆ ನಾವಲ್ಲಿ ಕಾಣ್ತೇವೆ ಪ್ರಿಯರೇ. ಅದು ಇವೆಲ್ಲದರಲ್ಲಿ ತಂದೆಯಾದ ದೇವರು ಸಂತೋಷ ಪಡಲಿಲ್ಲ. ಈ ಯಜ್ಞಗಳಲ್ಲಿ, ಪ್ರಾಣಿಗಳ ಯಜ್ಞಗಳಲ್ಲಿ ದೇವರು ಸಂತೋಷ ಪಡಲಿಲ್ಲ ಪ್ರಿಯರೇ. ಮುಂದೆ ಬದಿ.
ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನು 6 ಯಾಜಕಕಾಂಡ ಸಾರಿ ಓಕೆ ಓದಿ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿ ನನ್ನನ್ನು ಕುರಿತು ಬರೆದಿದೆ ಎಂಬುದಾಗಿ ಅಲ್ಲಿ ಆತನು ಹೇಳುವಂಥದ್ದು ನೋಡ್ತೇವೆ. ಅಂದ್ರೆ ತಂದೆಯಾದ ದೇವರ ಚಿತ್ತವನ್ನು ಈ ಭೂಮಿಯಲ್ಲಿ ನೆರವೇರಿಸುವುದಕ್ಕಾಗಿ ಕರ್ತನಾದ ಯೇಸು ಸ್ವಾಮಿ ಬಂದನು ಎಂಬುದಾಗಿ ನಾವು ನೋಡ್ಲಿಕ್ಕೆ ನಮಗೆ ಸಾಧ್ಯ. ಅದಕ್ಕೆ ಒಂದು ವಿಧವಾಗಿ ಹೇಳಬೇಕಾದರೆ ಯೇಸು ಈ ಭೂಮಿಗೆ ಬರುವುದು ಒಂದು ದೇವರ ಒಂದು ಅನಾದಿ ಕಾಲದ ಒಂದು ಯೋಜನೆಯಾಗಿತ್ತು. ಆದಿಕಾಂಡ 3:15 ವಾಕ್ಯದಲ್ಲಿ, ಜೆನಿಸಿಸ್ 3:15 ಯಾವಾಗ ಆದಮ ಅವರು 3:1 ವಾಕ್ಯದಿಂದ ಸರ್ಪದ ಕುಯ್ತಿಗೆ ಒಳಬಿದ್ದು ಅವರು ಮೋಸ ಹೋದರು, ಪಾಪ ಮಾಡಿ ದೇವರಿಗೆ ಅವಿಧೇಯರಾಗಿ ಆತ್ಮದಲ್ಲಿ ಸತ್ತು ಹೋದರು. ಆ ಸಂದರ್ಭದಲ್ಲಿ ದೇವರು ಏದೇನ್ ತೋಟದಲ್ಲಿ ಒಂದು ಪ್ರವಾದನೆ ಹೇಳ್ತಾ ಇದ್ದಾನೆ. ಆ ಪ್ರವಾದನೆ ಏನು ನೋಡುವ, ಜೆನಿಸಿಸ್ 3:15 ಆದಿಕಾಂಡ 3:15. ನಿನಗೂ ಈ ಸ್ತ್ರೀ ಯಾರಿಗೆ ಹೇಳ್ತಾ ಇದ್ದಾನೆ ದೇವರು? ಸರ್ಪವನ್ನು, ಸೈತಾನನ್ನು ನೋಡಿ ಹೇಳ್ತಾ ಇದ್ದಾನೆ. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು, ಹಗೆತನ ಇರುವಂತ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುತ್ತಿ. ಅಂದ್ರೆ ಸ್ತ್ರೀ ಸಂತಾನ, ಯೇಸು ಸ್ವಾಮಿ ಈ ಲೋಕದಲ್ಲಿ ಸ್ತ್ರೀ ಸಂತಾನವಾಗಿ ಬಂದು ದೇವರ ಉದ್ದೇಶವನ್ನು, ದೇವರ ಚಿತ್ತವನ್ನು ನೆರವೇರಿಸಬೇಕಾಗಿತ್ತು. ಬಿದ್ದು ಹೋದಂತ ಪಾಪದಲ್ಲಿ ಬಿದ್ದು ಹೋದ, ಪಾಪದ ನಿಮಿತ್ತವಾಗಿ ನಿತ್ಯತ್ವವನ್ನು ಕಳಕೊಂಡಂತಹ ಮಾನವನಿಗೆ ಪುನಃ ಆ ಪರಲೋಕವನ್ನು, ನಿತ್ಯತ್ವವನ್ನು ಕೊಡಬೇಕಾಗಿತ್ತು. ಅದಕ್ಕಾಗಿ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದ ಯೇಸುವನಿ ಲೋಕಕ್ಕೆ ಭೂಮಿ ಕಳಿಸುವಂಥದ್ದನ್ನು ಕಾಣ್ತೇವೆ. ಯೋನ 3:16 ಎಲ್ಲರಿಗೂ ಗೊತ್ತಿರುವಂಥ ವಾಕ್ಯ. ಜಾನ್ 3:16 ತಂದೆಯಾದ ದೇವರು ಈ ಲೋಕವನ್ನು ಎಷ್ಟು ಪ್ರೀತಿ ಮಾಡಿದನೆಂದರೆ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕ ಕಳಿಸಿಕೊಟ್ಟನು. ನನ್ನನ್ನು ನಂಬುವ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಯೇಸು ಸ್ವಾಮಿ ಸ್ತ್ರೀ ಸಂತಾನವಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದ. ಸ್ತ್ರೀ ಸಂತಾನ ಎಂದರೆ ಏನು? ಪುರುಷ ಸಂಕಲ್ಪವಿಲ್ಲದೆ ಹುಟ್ಟುವಂತ ಮಗುವೇ ಸ್ತ್ರೀ ಸಂತಾನ. ಈ ಲೋಕದಲ್ಲಿ ಒಂದು ಮಗು ಹುಟ್ಟಬೇಕಾದ್ರೆ ಗಂಡ ಹೆಂಡತಿ ಅಥವಾ ಪುರುಷ ಸ್ತ್ರೀ ಒಟ್ಟಾಗಿ ಸೇರಿದ್ರೆ ಮಾತ್ರ ಒಂದು ಮಗು ಹುಟ್ಟುವುದಕ್ಕೆ ಸಾಧ್ಯ. ಮರಿಯ ಮತ್ತು ಯೋಸೆಫ ಒಟ್ಟಾಗಿ ಸೇರಿ ಯೇಸು ಈ ಲೋಕದಲ್ಲಿ ಹುಟ್ಟಿ ಬಂದದ್ದಲ್ಲ. ಹಾಗೆ ಒಂದು ವೇಳೆ ಹುಟ್ಟಿ ಬಂದಿದ್ದಾರೆ, ಯೋಸೆಫ ಮರಿಯ ಒಟ್ಟಾಗಿ ಸೇರಿ ಹುಟ್ಟಿ ಬಂದಿದ್ದಾರೆ, ಆ ರಕ್ತದ ಮೂಲಕ ನಮಗೆ ಪಾಪ ವಿಮೋಚನೆ ಆಗುವುದಕ್ಕೆ ಸಾಧ್ಯ ಇರಲಿಲ್ಲ. ಅಲ್ಲಲೂಯ. ದೇವರು ಮರಿಯಳ ಗರ್ಭವನ್ನು ಮಾತ್ರ ಅಲ್ಲಿ ಯೂಸ್ ಮಾಡುವಂಥದ್ದು, ಉಪಯೋಗಿಸುವಂತ ನೋಡ್ತೇವೆ. ಲೂಕ್ ಚಾಪ್ಟರ್ 1:35 ವಾಕ್ಯದಲ್ಲಿ, ಲೂಕ 1ನೇ ಅಧ್ಯಾಯ 33, 34, 35 ವಾಕ್ಯ ಓದಿಕೊಳ್ಳೋಣ. ಮರಿಯಳ ಬಳಿ ಗಬ್ರಿಯೇಲ ದೂತ 26ನೇ ವಾಕ್ಯದಿಂದ ಅದು ಆರಂಭವಾಗುತ್ತದೆ. ಅಲ್ಲಿ ಮರಿಯಳ ಬಳಿ ಬಂದು ಸಂದೇಶ ಕೊಡುವಾಗ ಏನ್ ಹೇಳ್ತಾರೆ ನೋಡುವ ನಾವು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಮರಿಯಳು ಆ ದೂತನನ್ನು 34ನೇ ವಾಕ್ಯ, ಮರಿಯಳು ಆ ದೂತನನ್ನು ಇದು ಹೇಗಾದೀತು, ಇದು ಹೇಗಾಗುತ್ತದೆ, ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದಕ್ಕೆ ದೂತನು ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನು ಎನಿಸಿಕೊಳ್ಳುವುದು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅಂದ್ರೆ ಮರಿಯರ ಗರ್ಭದಲ್ಲಿ ದೇವರ ಪವಿತ್ರಾತ್ಮನು ಬಳುವುದರ ಮೂಲಕವಾಗಿ ಅವಳು ಗರ್ಭವನ್ನು ಧರಿಸಿದಳು. ಅಂದರೆ ಯೇಸು ಸ್ವಾಮಿಯ ಶರೀರದಲ್ಲಿ ಇರುವಂಥದ್ದು ತಂದೆಯಾದ ದೇವರ ರಕ್ತವಾಗಿತ್ತು. ಅದು ಪವಿತ್ರ ರಕ್ತವಾಗಿತ್ತು. ಪವಿತ್ರಾತ್ಮನ ಮೂಲಕ ಮರಿಯಳು ಗರ್ಭ ಧರಿಸಿದ್ದರಿಂದ ಯೇಸುನ ಶರೀರದಲ್ಲಿ ಹರಿಯುವಂಥ ರಕ್ತ ಅದು 100% ಪರಿಶುದ್ಧವಾದ ರಕ್ತವಾಗಿತ್ತು. ಸ್ತ್ರೀ ಸಂತಾನವಾಗಿ ಯೇಸು ಈ ಲೋಕದಲ್ಲಿ ಹುಟ್ಟಿ ಬಂದ, ಒಂದು ಸ್ತ್ರೀಯ ಮೂಲಕ ಹುಟ್ಟು ಬಂದ. ಗಲಾತ್ಯ 4:4-6 ವಾಕ್ಯ ಓದಿ. ಗಲಾತ್ಯನ್ ಚಾಪ್ಟರ್ 4:4-6.
ಆದರೆ ಕಾಲವು ಪರಿಪೂರ್ಣವಾದಾಗ ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಧರ್ಮಶಾಸ್ತ್ರಾಧೀನರಾದವರನ್ನು ಅಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ನಮಗೆ ಪುತ್ರರ ಪದವಿ ಮಕ್ಕಳ ಪದವಿ ನಮಗೆ ಹೇಗೆ ಸಿಗುತ್ತದೆ? ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದರಿಂದ ಅಲ್ಲ, ಕ್ರಿಸ್ತನಿಗೆ ಹುಟ್ಟಿದ್ದರಿಂದ. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟುವುದು ಬೇರೆ, ಕ್ರಿಸ್ತನಿಗೆ ಹುಟ್ಟುವುದು ಬೇರೆ. ಎಷ್ಟು ಅರ್ಥ ಆಗ್ತಾ ಇದೆ? ಜಾನ್ 1:12 ಏನ್ ಹೇಳ್ತದೆ? ಯಾರ್ಯಾರು ಯೇಸು ಕ್ರಿಸ್ತನನ್ನು ರಕ್ಷಕನು ಒಡೆಯನಾಗಿ ಅಂಗೀಕಾರ ಮಾಡಿದರು, ಆತನ ಹೆಸರನ್ನು ನಂಬಿಕಿಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. 13ನೇ ವಾಕ್ಯ ಹೇಳ್ತದೆ, ಅವ್ರ ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ. ಒಂದು ಮಗು ಲೋಕದ ಹುಟ್ಟಬೇಕಾದ್ರೆ 3 ಕಾರ್ಯ ಬೇಕು: ರಕ್ತ ಸಂಬಂಧ, ಪುರುಷ ಸಂಕಲ್ಪ, ಕಾಮ. ಈ 3 ಸಂಗತಿ ಇಲ್ಲದೆ ಒಂದು ಮಗು ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಈ 3 ಇಲ್ಲದೆ ಯೇಸು ಹುಟ್ಟಿ ಬಂದ. ಹೇಗೆ? ಪವಿತ್ರಾತ್ಮನ ಮೂಲಕ ಮರಿಯಳ ಗರ್ಭದಲ್ಲಿ ಗರ್ಭ ಧರಿಸಿದಳು. ಸ್ತ್ರೀ ಸಂತಾನವಾಗಿ ಈ ಲೋಕದಲ್ಲಿ ಹುಟ್ಟಿ ಬರಬೇಕಾಗಿತ್ತು. ಆತನ ಶರೀರದಲ್ಲಿ ಹರಿಯುವಂತ ರಕ್ತವು ಅದು 100% ಪರಿಶುದ್ಧ ರಕ್ತವಾಗಿತ್ತು. 2 ಕೊರಿಂಥ 5:21 ಓದುವುದಾದ್ರೆ, 1 ಪೇತ್ರ 1:18 ವಾಕ್ಯ ಓದುವುದಾದ್ರೆ, ಆತನ ರಕ್ತ ಪವಿತ್ರವಾಗಿತ್ತು. ಲೆವಿಟಿಕಸ್ 17:11 ಹೇಳ್ತದೆ, ಯಾಜಕ 17:11 ಹೇಳ್ತದೆ, ರಕ್ತದಲ್ಲಿ ಜೀವ ಇದೆ. ಹಿಬ್ರಿಯ 9:22 ಹೇಳ್ತದೆ, ರಕ್ತಧಾರ ಇಲ್ಲದೆ ಪಾಪ ಪರಿಹಾರವಿಲ್ಲ. ಕಲ್ವಾರಿ ಕ್ರೂಜಲ್ಲಿ ಆತ ತನ್ನ ಪವಿತ್ರ ರಕ್ತವನ್ನು ಇಡೀ ಮಾನವ ಜನಾಂಗಕ್ಕೋಸ್ಕರ ಸುರಿಸಿದರ ಮೂಲಕವಾಗಿ ಅದರ ಮೂಲಕ ನಮ್ಮೆಲ್ಲ ಪಾಪಗಳು ಶುದ್ಧೀಕರಣ ಪರಿಹಾರವಾಗುತ್ತವೆ. ಅಲ್ಲಲುಯ್ಯ. ಹಾಗಾದ್ರೆ ಯೇಸು ಸ್ವಾಮಿಯ ಕುರಿತು ದೇವರಿಗೆ ಒಂದು ಯೋಜನೆ ಇತ್ತು. ತಂದೆ ದೇವರಿಗೆ ಆತನು ಜಜ್ಜಲ್ಪಡಬೇಕಾಗಿತ್ತು. ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಜಜ್ಜಲ್ಪಡಬೇಕಾಗಿತ್ತು. ಪ್ರಿಯರೇ, ಅದು ಸಾಧಾರಣವಾದಂಥ ಒಂದು ಮರಣವಲ್ಲ. ಆತನಿಗೆ ಚೆನ್ನಾಗಿ ಗೊತ್ತುಂಟು ಯಾವ ವಿಧವಾದ ಮರಣವನ್ನು ಆತನು ಅನುಭವಿಸಬೇಕಾಗಿದೆ ಎಂಬುದಾಗಿ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನೋಡಿ, ಮ್ಯಾಥ್ಯೂ 26:39 ಓದಿ, ಮತ್ತೆ 26:39. ಆತನು ಗೆತ್ಸೆಮನೆ ತೋಟದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತಂದೆಯೇ ನಿನ್ನ ಚಿತ್ತ ಇದ್ದರೆ, ಓದಿ, ಸ್ವಲ್ಪ ಮುಂದೆ ಹೋಗಿ ಬೋರಲ ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ. ಹೇಗೂ ನನ್ನ ಚಿತ್ತದಂತೆ ಆಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ಚಿತ್ತದಂತೆ ಆಗಲಿ ದೇವರನ್ನು ತಂದೆಯನ್ನು ಪ್ರಾರ್ಥಿಸಿದನು. ಪ್ರೈಸ್ ಗಾಡ್. ಅದರ ಅರ್ಥ, ಮಾನುಷಿಕವಾಗಿ ನೋಡುವಾಗ ಆತನಿಗೆ ಒಂದು ಭಯವಾಯಿತು. ಕಾರಣ 100% ಯೇಸು ಕ್ರಿಸ್ತನ ಲೋಕದಲ್ಲಿ ಮಾನವನಾಗಿದ್ದ. ದೇವರಾಗಿ ಆತನು ಶಿಲುಬೆಗೆ ಹೋಗಲಿಲ್ಲ. 100% ದೇವರು ಭೂಲೋಕದಲ್ಲಿ ಬಂದಾಗ 100% ಆತನು ಮಾನವನಾಗಿದ್ದ. ನಮಗೆ ಹಸಿದ, ನಮಗೆ ಆತನಿಗೆ ಆಹಾರ ಸೇವಿಸಬೇಕಾಗಿತ್ತು, ನಮಗೆ ವಿಶ್ರಾಂತಿ ಬೇಕಾಗಿತ್ತು, ನಮಗೆ ಆತನಿಗೆ ಭಾವನೆಗಳಿತ್ತು, ಶೋಧನೆಗೆ ಆತನ ಒಳಗಾದ, ನಮ್ಮ ಹಾಗೆ ಅನೇಕ ಸಂಗತಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯ. ಈ ಶಿಲುಬೆ ಮರಣವನ್ನು ನೆನೆಸುವಾಗ ಒಂದು ಸಲ ಆತನಿಗೆ ಆತಂಕ ಉಂಟಾಗ್ತಾ ಇದೆ. ಅದಕ್ಕೆ ತಂದೆಗೆ ಆತನು ಪ್ರಾರ್ಥಿಸ್ತಾನೆ, ನಿನ್ನ ಸಾಧ್ಯವಾದರೆ ಈ ಪಾತ್ರೆ ಅಂದರೆ ಬರಲಿಕ್ಕಿರುವಂಥ ಶಿಲುಬೆ ಮರಣ, ಆ ನೋವು ವೇದನೆ ನನ್ನಿಂದ ತೊಲಗಿಸು. ಆದರೆ ಇನ್ನೊಂದು ವರ್ಡ್ ಅಲ್ಲಿ ಯೇಸು ಯೂಸ್ ಮಾಡ್ತಾ ಇದ್ದಾನೆ, ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ನೆರವೇರಲಿ. ಅಲ್ಲಲುಯ್ಯ. ಅನೇಕ ಸಮಯದಲ್ಲಿ ದೇವರು ನಮ್ಮನ್ನು ಜಜ್ಜುವಂಥದ್ದು ದೇವರ ಒಂದು ಪ್ಲಾನ್ ಆಗಿರುತ್ತದೆ. ಅಲ್ಲಲುಯ್ಯ. ಕೆಲವೊಂದನ್ನು ನಮ್ಮ ಜೀವಿತದಲ್ಲಿ ದೇವರು ಅನುಮತಿಸುತ್ತಾನೆ. ಕೆಲವೊಂದು ದೇವರು ನಮ್ಮ ಜೀವಿತದಲ್ಲಿ ಚಿತ್ತ ಪ್ರಕಾರವಾಗಿ ಬರುವಂಥದ್ದಾಗಿರುತ್ತದೆ. ಅಲ್ಲಲ್ಲಿ ಕೆಲವೊಬ್ಬರ ಪ್ರಸಂಗಗಳನ್ನು ನಾನು ಕೇಳಿದ್ದೇನೆ. ಇತ್ತೀಚಿನ ನವೀನ ಉಪದೇಶಗಳು ತನ್ನ ಮಕ್ಕಳಿಗೆ ದೇವರು ಶಿಕ್ಷೆ ಕೊಡುವುದಿಲ್ಲ ಅಂತೆ. ಕೇಳಿದ್ದೀರಿ ಯಾರಾದರೂ ಅಂಥದ್ದು? ದೇವರು ಶಿಕ್ಷೆ ಕೊಡುವುದಿಲ್ಲ ಅಂತ ಯಾರು ಕೇಳಿದ್ದೀರಾ? ಕೈ ಮೇಲೆತ್ತಿ ನೋಡುವ. ಕೆಲವೊಬ್ಬರು ಕೇಳಿದ್ದೀರಿ. ಓಕೆ, ಪ್ರೈಸ್ ಗಾಡ್. ಹಲಲುಯ್ಯ. ಹಿಬ್ರಿಯ ಪುಸ್ತಕ 12:5 ವಾಕ್ಯದಿಂದ ಓದುವ. ಹಿಬ್ರೂ ಚಾಪ್ಟರ್ 12 5-13 ವರೆಗೆ. ಓಕೆ, ಬೇಗ ಓದಿ. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದೀರೋ? ಏನೆಂದರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಮಗನೇ, ಕರ್ತನ ಶಿಕ್ಷೆಯನ್ನು
ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಆತನು ಬೇಸರಗೊಳ್ಳಬೇಡ. ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ. ಕರ್ತನು ತಾನು ಪ್ರೀತಿಸುವವನನ್ನೇ ಯಾರನ್ನು ಶಿಕ್ಷಿಸ್ತಾನೆ? ಪ್ರೀತಿಸುವವನನ್ನು ಶಿಕ್ಷಿಸುತ್ತಾನೆ. ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಒಡೆಯುತ್ತಾನೆ ಎಂಬುದು. ತಾನು ಸೇರಿಸಿಕೊಳ್ಳುವ ಪ್ರತಿಯೊಂದು ಮಗನನ್ನು ಹೊಡೆಯುತ್ತಾನೆ. ಶಿಕ್ಷಿಸ್ತಾನೆ ಇಲ್ವಾ ದೇವರು? ಶಿಕ್ಷೆ ಹೊಂದುತ್ತೇವಾ ಇಲ್ವಾ ದೇವರಿಂದ? 100%. ಅಲ್ಲಲುಯ್ಯ. ಅದು ಒಂದು ಪೊಲೀಸ್ ಕಳ್ಳನ್ನು ಶಿಕ್ಷಿಸುವ ಪ್ರಕಾರವಲ್ಲ, ತಂದೆ ಮಗನನ್ನು ಶಿಕ್ಷಿಸುವ ಪ್ರಕಾರ. ನಮ್ಮ ಮಕ್ಕಳನ್ನು ಶಿಕ್ಷಿಸ್ತೇವೆ ಇಲ್ವಾ? 100%. ಯಾಕೆ? ಶಿಕ್ಷಿತರಾಗುವುದಕ್ಕಾಗಿ ಅಲ್ಲ. ಓಕೆ, ಮುಂದೆ ಓದಿ. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆಂದು ತಿಳಿದು. ಯಾಕೆ ಶಿಕ್ಷೆ ಆಗುತ್ತದೆ? ಶಿಕ್ಷಿತರಾಗುವುದಕ್ಕೋಸ್ಕರವಾಗಿ ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾರೆ. ಹೇಗೆ ನಡೆಸ್ತಾನೆ ದೇವರು ನಮ್ಮನ್ನು? ಮಕ್ಕಳೆಂದು. ಪೊಲೀಸ್ ಕಳ್ಳನ್ನು ನಡೆಸಿದಂತೆ ಅಲ್ಲ, ಪೊಲೀಸ್ ಅಧಿಕಾರಿಗಳು ಒಂದು ಅಪರಾಧಿ ನಡೆಸಿದ ಹಾಗೆ ಅಲ್ಲ. ಹೇಗೆ ನಡೆಸ್ತಾನೆ ದೇವರು ನಮ್ಮನ್ನು? ಮಕ್ಕಳಂತೆ ದೇವರು ನಮ್ಮ ನಡೆಸುತ್ತಾನೆ. ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗೆ ಉಂಟಾಗದಿದ್ದರೆ ನೀವು ಆಧಾರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂತ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದ್ದೇವಷ್ಟೇ. ನಮ್ಮನ್ನು ಶಿಕ್ಷಿಸಿದಂತ ಶರೀರ ಸಂಬಂಧ ತಂದೆಗಳನ್ನು ಸನ್ಮಾನಿಸ್ತೇವಿಲ್ವಾ? ನಾವು ಸನ್ಮಾನಿಸುತ್ತೇವೆ. ಅವರ ಗ್ರಜ್ ಇರ್ತೇವೆ, ನಾವು ದ್ವೇಷ ಇರ್ತೇವೆ. ಅವ್ರನ್ನ ಹೊಡೆದರು, ಅವನನ್ನು ಬೈದರು, ಅವ್ರು ಈ ರೀತಿಯ ಶಿಕ್ಷೆ ಕೊಟ್ಟರು. 7 ಗಂಟೆ ನಂತರ ಮನೆಗೆ ಬರಬಾರ್ದಂತ ಒಂದು ಮನೆಯಲ್ಲಿ ಒಂದು ಇದಿತ್ತು, ನಿಬಂಧನೆ ಇತ್ತು. 7 ಗಂಟೆ ನಂತರ ಬಂದೆ, ಸ್ವಲ್ಪ ಮನೆ ಹೊರಗಡೆ ನಿಲ್ಲಿಸಿದರು. ಅವತ್ತು ಊಟ ಕೊಡಲಿಲ್ಲ, ರಾತ್ರಿ ಬೇರೆ ಬೇರೆ ರೀತಿ ಆಗಿರ್ಬೋದು. ಯಾಕೆ? ನಮ್ಮ ಒಳ್ಳೆಯದಕ್ಕಾಗಿ. ಈ ರೀತಿ ಅನುಭವ ಇರುವವರು ಎಷ್ಟೋ ಜನ ಇರಬಹುದು. ಓಕೆ, ಮುಂದೆ ಓದಿ. ನಮ್ಮ ಆತ್ಮಗಳಿಗೆ ತಂದೆ ಆಗಿರುವಾತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಅಲ್ಲಲುಯ್ಯ. ನಮ್ಮ ಆತ್ಮಗಳ ತಂದೆ ಆತನಿಗೆ ಎಷ್ಟೋ ಹೆಚ್ಚಾಗಿ ಒಳಪಟ್ಟು ಅಧೀನರಾಗಿ ನಾವು ಜೀವಿಸಬೇಕಲ್ಲವೇ? ಹಾಗಾದ್ರೆ ಇಲ್ಲಿ ಕೆಲವೊಮ್ಮೆ ದೇವರು ಜಜ್ಜುವಂಥದ್ದು, ಕೆಲವೊಮ್ಮೆ ಆಸ್ಪತ್ರೆಗೆ ಮಲಗುವಂಥ ಅನುಭವ ಒಳ್ಳೆದಕ್ಕೋಸ್ಕರವಾಗಿ ಕೆಲವು ನಮ್ಮ ಜೀವಿತ ಬರುವಂಥ ಯೋನನ ಕುರಿತಾಗಿ ಓದ್ತೇವೆ. ಕಳೆದ ವಾರ ಯೋನನ ಕುರಿತು ಓದಿದೆವು. ಯೋನ 1ನೇ ಅಧ್ಯಾಯ 1ರಿಂದ 3ನೇ ವಾಕ್ಯದ ಓದ್ತೇವೆ. ದೇವರು ಅವನಿಗೊಂದು ಸೇವೆ ಕೊಡ್ತಾ ಇದ್ದಾನೆ. ಈ ನಿನೆವೆಗೆ ಹೋಗಿ ಅಲ್ಲಿಯ ಜನರನ್ನು ಆ ಮಾನಸಾಂತರದ ಸಂದೇಶ ಕೊಡುವುದಕ್ಕೋಸ್ಕರ ಎಚ್ಚರಿಸ್ತಾ ಇದ್ದಾನೆ, ಆ ಕರೆ ಕೊಡ್ತಾ ಇದ್ದಾನೆ. ಅವನೇನು ಮಾಡಿದ? 3ನೇ ವಾಕ್ಯ ಹೇಳ್ತಾ, ಯೋನ 1:3 ಓದಿ. ಯೋನ 1:2-1:3. ಆದರೆ ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವುದಕ್ಕಾಗಿ ತಾರ್ಷೀಷಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಷೀಷಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಷಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನೊಳಗೆ ಅದನ್ನು ಹತ್ತಿದನು. ಆಮೆನ್. ದೇವರ ಸನ್ನಿಧಿ ಬಿಟ್ಟು, ದೇವರ ಸೇವೆ ಬಿಟ್ಟು, ದೇವರ ಕರೆ ಬಿಟ್ಟು ಓಡಿ ಹೋಗುವಂತ ಯೋನನನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. 4ನೇ ವಾಕ್ಯ ಏನಾಯಿತು ಅದರಿಂದಾಗಿ? ವರ್ಸಸ್ 4. ಬಳಿಕ ಯೆಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು. ಯಾರು? ಸೈತಾನ ಬೀಸಿದ್ನ ಇದನ್ನು? ಯಾರು ಬೀಸಿದ್ದು ಬಿರುಗಾಳಿಯನ್ನು? ನಾವಾದ್ರೆ ಏನು ಹೇಳ್ತಿದ್ದೆವು? ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗಿ ತೊಂದರೆ ಆಗುವಾಗ ಸೈತಾನ ನನ್ನ ಜೀವಿತ ಏನೋ ಯಾರೋ ಮಾಟ ಮಂತ್ರ ಮಾಡ್ತಾ ಇದ್ದಾರೆ, ಅದ ಏನೋ ಸೈತಾನ ತೊಂದರೆ ಕೊಡ್ತಾ ಇದ್ದಾನೆ ಹೇಳ್ತಾ ಇದ್ದವ ಏನೋ ಗೊತ್ತಿಲ್ಲ. ಅದು ವಾಕ್ಯ ಹೇಳ್ತಾ ಇದೆ, ದೇವರ ಬಲವಾದ ಬಿರುಗಾಳಿಯನ್ನು ಯೋನನಿಗೆ ಎದುರಾಗಿ, ಅವನ ಹಡಗಿಗೆ ಎದುರಾಗಿ ಬೀಸ್ತಾ ಇದ್ದಾನೆ. ಓದಿ ಮುಂದೆ. ಸಮುದ್ರದಲ್ಲಿ ದೊಡ್ಡ ತುಫಾನು ಎದ್ದು ಹಡಗು ಒಡೆದು ಹೋಗುವ ಆಗಾಯಿತು. ಕೆಲವೊಂದು ನಮ್ಮ ಜೀವಿತದಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗುವಾಗ ಕೆಲವು ಒಡೆಯುವಿಕೆಗಳು ಉಂಟಾಗುತ್ತದೆ. ಅದು ಒಳ್ಳೆದಕ್ಕೋಸ್ಕರವಾಗಿ, ನಮ್ಮನ್ನು ಕಟ್ಟುವುದಕ್ಕಾಗಿ.
ಅನೇಕ ಸಲ ವಾಕ್ಯ ಓದಿದೆ, ಇದು ಪುನಃ ಓದುವ. ಯೋಬ 36:8-15, ಜಾಬ್ ಚಾಪ್ಟರ್ 36 8-15 ವಾಕ್ಯ ಓದಿಕೊಳ್ಳೋಣ. ಜಾಬ್ 36 8-15. ಅವರು ಒಂದು ವೇಳೆ ಬಂಧಕ್ಕೆ ಸಿಕ್ಕಿ ಬಾಧೆಗಳೆಂಬ ಹಗ್ಗಗಳಿಂದ ಕಟ್ಟಲ್ಪಟ್ಟಿದ್ದರೆ. ಯಾವ ಹಗ್ಗಗಳಿಂದ? ಎಲ್ಲ ರೆಡಿ? ಬಾಧೆಗಳೆಂಬ ಹಗ್ಗಗಳಿಂದ ಕಟ್ಟಲ್ಪಟ್ಟಿದ್ದರೆ ಆತನು ಅವರ ದುಷ್ಕೃತ್ಯವನ್ನು. ಆಗ ಏನ್ ಮಾಡ್ತಾನೆ ದೇವರು? ಬಾಧೆಗಳಿಂದ ಹಗ್ಗಗಳಲ್ಲಿ ಕಟ್ಟಲ್ಪಡುವಾಗ ದೇವರು ನಮ್ಮನ್ನು ಪ್ರೀತಿ ಮಾಡುವ ನಿಮಿತ್ತವಾಗಿ ನಮ್ಮ ದುಷ್ಕೃತ್ಯ ತೋರಿಸ್ತಾನಂತ. ಇದು ನಿನ್ನ ತಪ್ಪು, ಇದು ನಿನ್ನ ಪಾಪ, ಮಾನಸಾಂತರ ಪಟ್ಟು ಬಿಟ್ಟು ಬಿಡು. ಅಲ್ಲಲುಯ್ಯ. ಜ್ಞಾನೋಕ್ತಿ 28:13, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕಾರುಣ್ಯ ದೊರೆಯುತ್ತದೆ. ಮುಂದೆ ಓದಿ. ಜಾಬ್. ಸೊಕ್ಕಿನ ದ್ರೋಹಗಳನ್ನು ಅವರಿಗೆ ತೋರಿಸುವನು. ಸೊಕ್ಕಿನ ದ್ರೋಹಗಳನ್ನು ಅವರಿಗೆ ತೋರಿಸುವನು. ಇದಲ್ಲದೆ ಶಿಕ್ಷಣವನ್ನು ಕೇಳುವಂತೆ ಅವರ ಕಿವಿಯನ್ನು ತೆರೆದು. ಶಿಕ್ಷಣವನ್ನು ಕೇಳುವಂತೆ ದೇವರು ಟೀಚ್ ಮಾಡಿ. ಶಿಕ್ಷಣ ಅಂದ್ರೆ ಟೀಚ್ ಮಾಡ್ತಾನೆ, ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಇಂಗ್ಲಿಷಲ್ಲಿ ನಾನು ಎನಿಸ್ತೇನೆ ಅಲ್ಲಿ ಕೊಡಲ್ಪಟ್ಟ ಪದ ಇನ್ಸ್ಟ್ರಕ್ಷನ್. ಹೌದಾ? ಅಂದ್ರೆ ಕೆಲವೊಂದು ಇನ್ಸ್ಟ್ರಕ್ಷನ್ ಆ ಟೈಮಲ್ಲಿ ದೇವರು ಕೊಡ್ತಾನಂತೆ. ಓಕೆ, ಮುಂದೆ ಓದಿ. ಶಿಕ್ಷಣವನ್ನು ಕೇಳುವಂತೆ ನಮ್ಮ ಕಿವಿಗಳನ್ನು ಏನ್ ಮಾಡ್ತಾನೆ? ಆತನು ತೆರೆಯುತ್ತಾನೆ. ಕೀರ್ತನೆ 46 ಓದಿ. Psalms 40:40 ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಲ್ಲ. ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟ ಅಲ್ಲ. ಸರ್ವಾಂಗ ಹೋಮಗಳನ್ನಾಗಲಿ. ಇನ್ನೊಂದು ರೀತಿಯಲ್ಲಿ ಬೇಕಾದ್ರೆ ಯಜ್ಞ ನೈವೇದ್ಯ, ಸರ್ವಾಂಗ ಹೋಮ, ಆರಾಧನೆ, ಪ್ರಾರ್ಥನೆ, ಭಕ್ತಿ, ಉಪವಾಸ, ಹಲಲು ಎಲ್ಲ ಒಳ್ಳೆದು, ಮಾಡಲೇಬೇಕು 101%. ಅದೆಲ್ಲ ಇದ್ದು ಒಂದು ಇಲ್ಲದಿದ್ದರೆ ದೇವರ ಮೆಚ್ಚಲ್ಲ. ಯಾವುದು? ಮುಂದೆ ಓದಿ 6ನೇ ವಾಕ್ಯ. ದೋಷ ಪರಿಹಾರಕ ಯಜ್ಞಗಳನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ, ಆದರೆ ಶ್ರವಣ ಶಕ್ತಿಯನ್ನು ನನಗೆ ಅನುಗ್ರಹಿಸಿ. ಎಲ್ಲರಡಿ ಶ್ರವಣ ಶಕ್ತಿ ಅಂದ್ರೆ ಅರ್ಥ ಏನು? ಕೇಳುವಂತ ಶಕ್ತಿ, ವಿಧೇಯತೆಯ ಶಕ್ತಿ, ಅನುಸರಣ ಶಕ್ತಿ. ಪ್ರೈಸ್ ಗಾಡ್. ಶ್ರವಣ ಶಕ್ತಿ ಅಂದ್ರೆ ಏನು? ಕೇಳುವಂಥದ್ದು, ವಿಧೇಯತೆ. ಅದಕ್ಕೆ ಸೌಲನಿಗೆ ಏನು ಹೇಳಿದ ದೇವರು? ನಾವು 1 ಸಾಮುವೇಲ 15:22-23 ವಾಕ್ಯದಲ್ಲಿ ಯಜ್ಞ ಓದಿ. ವಿಧೇಯತೆ ಮೆಚ್ಚುವಷ್ಟು ದೇವರು ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ. ಸಿಕ್ಕಿದ್ರೆ ಓದುವ ಬೇಗ. ಅದಕ್ಕೆ ಸಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಮಂತ್ರ ಮಾಡುವ ಅವಶ್ಯಕತೆ ಇಲ್ಲ. ನಾವು ಅವಿಧೇಯರಾದ್ರೆ ಸಾಕು, ದೇವರಿಗೆ ಅವಿಧೇಯರಾದ್ರೆ ಸಾಕು. ಮಾಟ ಮಂತ್ರಗಳನ್ನು ಮಾಡಿದಷ್ಟೇ ದೊಡ್ಡ ಪಾಪ ನಾವು ಮಾಡ್ತೇವೆ. ಹಲ್ಲೆಲೂಯಾ. ಹಠವು ಮಿಥ್ಯ ಭಕ್ತಿಗೂ ವಿಗ್ರಹಾರಾಧನೆಗೂ ಮಾಡುವಂತ ಅವಶ್ಯಕತೆ ಇಲ್ಲ, ವಿಗ್ರಹಾರಾಧನೆ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ಹಠದ ಪ್ರಕಾರ ನಡೆದ್ರೆ ನಾವು ಏನ್ ಮಾಡ್ತೇವೆ? ಮಾಟ ಮಂತ್ರ ಮಾಡಿದ ಹಾಗೆ, ವಿಗ್ರಹಾರಾಧನೆ ಮಾಡಿದ ಹಾಗೆ ಆಗ್ತದಂತೆ. ಓಕೆ, ಮುಂದೆ ಓದಿ. ನೀನು ಯೆಹೋವನ ಮಾತನ್ನು ತಳ್ಳಿ ಬಿಟ್ಟದ್ದರಿಂದ. ಪ್ರೈಸ್ ಗಾಡ್. ಕೀರ್ತನೆ 46ನೇ ವಾಕ್ಯ ಏನ್ ಹೇಳ್ತದೆ? ಹಲ್ಲೆಲೂಯಾ. ಶ್ರವಣ ಶಕ್ತಿ, ಕೇಳುವ ಶಕ್ತಿ ನನಗೆ ಅನುಗ್ರಹಿಸಿದೆ. ಪ್ರೈಸ್ ಗಾಡ್. ಎಲ್ಲಕ್ಕಿಂತಲೂ ಮುಖ್ಯವಾಗಿ ದೇವರಿಗೆ ವಿಧೇಯರಾಗುವಂಥದ್ದು. ಜಾನ್ 10:27, ಯೋಹನ 10:27 ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳ್ತವೆ ಎಂಬುದಾಗಿ ಅಲ್ಲಿ ದೇವರು ಹೇಳುವಂತ ನೋಡ್ತಾ ಹೋಗದೆ. ಕೆಲವೊಂದು ನೋವುಗಳ ಮೂಲಕ ದೇವರು ನಮಗೆ ಏನೋ ಒಂದು ಪಾಠ ಕಲಿಸ್ಲಿಕ್ಕೆ ಇಷ್ಟಪಡ್ತಾನೆ, ಏನೋ ಒಂದು ಕಲಿಸ್ಲಿಕ್ಕೆ ಇಷ್ಟಪಡ್ತಾನೆ. ನಾವು ಡೈರೆಕ್ಷನ್ ಚೇಂಜ್ ಮಾಡಲಿಕ್ಕೆ ದೇವರು ಇಷ್ಟಪಡ್ತಾನೆ. ನಮ್ಮ ಖುಷಿ ಪ್ರಕಾರ ಹೋಗುವಾಗ ಮೊನ್ನೆ ಓದಿದೆವು ಪ್ರಾಬ್ಸ್ ಚಾಪ್ಟರ್ 14:12, ಜ್ಞಾನೋಕ್ತಿ 14:12, ಪ್ರಾಬ್ಸ್ 16:25, ಜ್ಞಾನೋಕ್ತಿ 16:25. 2 ವಾಕ್ಯ ಏನು ಹೇಳ್ತದೆ? ಒಂದೇ ವಿಷಯ ಹೇಳ್ತದೆ. ಯಾವುದು? ಒಬ್ಬನಿಗೆ ಒಂದು ಮಾರ್ಗವು ಅದು ಸರಳವಾಗಿ ಕಂಡರೂ ಕಟ್ಟ ಕಡೆಗೆ ಅದು ಮರಣಕ್ಕೆ ನಡೆಸುವಂತ ಮಾರ್ಗ. ಎಲ್ಲರಡಿ. ಒಬ್ಬನಿಗೆ ಒಂದು ಮಾರ್ಗ ಸರಳವಾಗಿ ಕಂಡರೂ ಕಟ್ಟ ಕಡೆಗೆ ಅದು ಮರಣಕ್ಕೆ
ನಡೆಸುವಂತ ಮಾರ್ಗ. ಅದಕ್ಕೆ ದೇವರು ನಾವು ದಾರಿ ತಪ್ಪುವಾಗ, ಅನೇಕ ಸಮಯಗಳಲ್ಲಿ ನಾವು ದಾರಿ ತಪ್ಪುವಾಗ, ಅವಿಧೇಯರಾಗುವಾಗ, ನಮ್ಮದಿಷ್ಟ ಪ್ರಕಾರವಾಗಿ ಹೋಗುವಾಗ ಕೆಲವು ಜಜ್ಜುವಂತ ಅನುಭವಗಳು, ನಮ್ಮ ಡೈರೆಕ್ಷನ್ ಸರಿ ಮಾಡಲಿಕ್ಕೋಸ್ಕರವಾಗಿ ಕೆಲವು ನೋವುಗಳು ದೇವರು ನಮ್ಮ ಜೀವಿತದಲ್ಲಿ ಅನುಮತಿಸುತ್ತಾನೆ. ಅಲ್ಲಲುಯ್ಯ. ಈಗ ಕಳೆದ ಸುಮಾರು 6 ತಿಂಗಳು ಲಾಕ್ಡೌನ್ ಇತ್ತು ಪ್ರಿಯರೇ. 6-7 ತಿಂಗಳಂತ ಕಾಣ್ತದೆ ಲಾಕ್ಡೌನ್ ಇತ್ತು. ಆರಾಧನೆ ಒಟ್ಟಾಗಿ ಸೇರಿ ದೇವಜನರಿಗೆ ಆರಾಧನೆ ಮಾಡಲಿಕ್ಕೆ ಸಾಧ್ಯವಾಗದಂತ ಪರಿಸ್ಥಿತಿ ಉಂಟಾಗಿತ್ತು. ಹಲ್ಲಲುಯ್ಯ. ಎಷ್ಟೋ ಜನರು ಮನೆಯಲ್ಲಿದ್ದುಕೊಂಡು ದುಃಖ ಪಡ್ತಿದ್ರು. ಆರಾಧನೆ ತಪ್ಪಿ ಹೋಯಿತು, ಆರಾಧನೆ ತಪ್ಪು ಹೋಯಿತು ಎಂಬ ದುಃಖ ಪಡುವಂತ ಸನ್ನಿವೇಶ ಬಂತು. ದೇವರಿಗೆ ಆರಾಧನೆ ಇಷ್ಟ ಇಲ್ಲವಾ? ಯಾರಾದರೂ ಯೋಚನೆ ಮಾಡಿದರೆ ಯಾಕಿದು ಆಗಿರಬಹುದು? ಅನೇಕ ಉದ್ದೇಶಗಳುಂಟು ದೇವರದ್ದು ಇದರ ವಿಷಯದಲ್ಲಿ. ಆ ದೇವರು ಅನೇಕ ಸಮಯಗಳಲ್ಲಿ ಅನೇಕ ವಿಧವಾದ ನನ್ನೊಟ್ಟಿಗೆ ಮಾತನಾಡಿದ. ಅಂದರೆ ನಾವು ಆರಾಧನೆ ಮಾಡ್ತಿರುವಂಥ ಸಂದರ್ಭದಲ್ಲಿ, ಅಂದರೆ ಮಾರ್ಚ್ಗಿಂತ ಮುಂಚೆನೆ ಎಂಬುದಾಗಿ ಯೋಚಿಸುವ. ನಮ್ಮಲ್ಲಿ ಭಕ್ತಿ ಇತ್ತು, ಹಲ್ಲೆಲೂಯಾ, ಉಪವಾಸ ಮಾಡ್ತಿದ್ದೆವು, ಆರಾಧನೆ ಮಾಡ್ತಾ ಎಲ್ಲವಿತ್ತು. ನಮ್ಮ ಜೀವಿತದಲ್ಲಿ ಬದಲಾವಣೆ ಇರಲಿಲ್ಲ. ದೇವರ ಚಿತ್ತ ಪ್ರಕಾರ ಜೀವಿಸುತ್ತಾ ಇರಲಿಲ್ಲ. ಪಾಪದಲ್ಲಿ ಜೀವನ ಮಾಡ್ತಾ ಇರಬಹುದು, ನಮ್ಮ ಖುಷಿ ಪ್ರಕಾರ ಜೀವನ ಮಾಡ್ತಾ ಇದ್ದೆವು. ಅಂತ ಆರಾಧನೆಗೆ ದೇವರಿಗೆ ಬೇಡ. ಜೆನೆಸಿಸ್ ಚಾಪ್ಟರ್ 4 ಆದಿಕಾಂಡ 4:4-5 ವಚನ, 4 and 5 ವರ್ಸ್. ದೇವರು ಕಾಯಿನನನ್ನು ಮೆಚ್ಚಲಿಲ್ಲ, ಕಾಯಿನನ ಯಜ್ಞವನ್ನು ಮೆಚ್ಚಲಿಲ್ಲ. ದೇವರು ಆಬೇಲನ್ನು ಮೆಚ್ಚಿದ, ಆಬೇಲನ ಯಜ್ಞವನ್ನು ಅಥವಾ ಆರಾಧನೆಯನ್ನು ಮೆಚ್ಚಿದ. ಇನ್ನು ನೋಡ್ತೇವೆ, ಈಗ ನಾವು ಓದಿದ ವಾಕ್ಯದ ಪ್ರಕಾರವಾಗಿ ಕೂಡ 1 ಸಾಮುವೇಲ 15, 22, 23 ಕೂಡ ನಮ್ಮ ಜೀವಿತ ಪರೀಕ್ಷೆ ಮಾಡಿಕೊಳ್ಳಬೇಕು. ದೇವರಿಗೆ ನಾವು ಕೀರ್ತನೆ 29:2 ಪ್ರಕಾರ, ಸಾಮ್ಸ್ 29:2 ಪ್ರಕಾರವಾಗಿ ಪರಿಶುದ್ಧತ್ವ ಎಂಬ ಭೂಷಣದೊಂದಿಗೆ ಆತನಿಗೆ ನಾವು ಆರಾಧನೆ ಮಾಡಬೇಕು ಪ್ರಿಯರೇ. ಪಾಪದೊಟ್ಟಿಗೆ ಮಾಡುವಂತ ಆರಾಧನೆ ದೇವರು ಸ್ವೀಕಾರ ಮಾಡುವುದಿಲ್ಲ. ಅದಕ್ಕೆ ಎಕ್ಲೆಸಿಯಾ 5:1-2 ಹೇಳ್ತದೆ, ಪ್ರಸಂಗ 5:1 ಹೇಳ್ತದೆ, ನೀವು ದೇವಾಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆ ಜಾಡನ್ನು ಗಮನಿಸು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಅದಕ್ಕೆ ಕೇಳುವಂತ ದೇವರಿಗೆ ಕೇಳಬೇಕು ನಾವು. ದೇವರೇ, ನಿನ್ನ ಸ್ವರ ನಾನು ಕೇಳಬೇಕು, ನಿನ್ನ ಸ್ವರಕ್ಕೆ ನಾನು ವಿಧೇಯನಾಗಬೇಕು. ಅದು ದೇವರ ಚಿತ್ತ. ಒಂದು ಬಾಧೆಯಲ್ಲಿ, ಒಂದು ನೋವಿನಲ್ಲಿ ದೇವರಿಗೊಂದು ಚಿತ್ತ ಇದೆ. ನಮ್ಮನ್ನು ಸಂಪೂರ್ಣ ನಾಶವಾಗಲಿಕ್ಕೆ ದೇವರು ಬಿಡುವುದಿಲ್ಲ. ಕೆಲವೊಂದು ಜಜ್ಜಲ್ಪಡುವಂಥ ಅನುಭವಗಳು ಅದು ಒಳ್ಳೆಯದಕ್ಕಾಗಿ ಬರ್ತದೆ ಪ್ರಿಯರೇ. ನಮ್ಮ ಡೈರೆಕ್ಷನ್ ಸರಿ ಮಾಡುವುದಕ್ಕಾಗಿ, ಸರಿಯಾದ ರೂಟಿಗೆ ನಮ್ಮನ್ನು ನಡೆಸುವುದಕ್ಕಾಗಿ. ಯೋನನ ರೂಟಿಗೆ ದೇವರು ತಿರುಗಿಸಿ ಬಿಟ್ಟ. ಬಿರುಗಾಳನ್ನು ಎಬ್ಬಿಸಿ, ಅಲೆಗಳನ್ನು ಎಬ್ಬಿಸಿ ದೇವರು ಏನು ಮಾಡಿದ? ಯೋನನ ರೂಟನ್ನು ತಿರುಗಿಸಿ ಬಿಟ್ಟ, ಸರಿಯಾದ ಮಾರ್ಗಕ್ಕೆ ತಕೊಂಡು ಬರುವಂತ ನೋಡ್ತಾ. ಒಂದು ವೇಳೆ ಯೋನನನ್ನು ದೇವರು ಹಾಗೆ ಬಿಟ್ಟು ಬಿಟ್ಟಿದ್ದಾರೆ, ಯೋನ ನಾಶವಾಗ್ತಾ ಇದ್ದ. ಕರೆಗೂ ಕಳ್ಕೊಂಡ, ಕಾಲಿಂಗ್ ಕಳ್ಕೊಂಡ, ಪುನಃ ಎಲ್ಲಿಯೇ ಹೋಗಿ ಲೋಕ ಪ್ರಕಾರ ಜೀವಿಸಿ ಹಾಳು ಮಾಡ್ಕೊಳ್ತಾ ಇದ್ದ. ದೇವರಿಗೆ ಯೋನನ ಮೇಲೆ ಪ್ರೀತಿ ಇದ್ದರಿಂದಾಗಿ ಅವನ ರೂಟನ್ನು ಬದಲಾಯಿಸುವುದಕ್ಕಾಗಿ ಒಂದು ತೂಫಾನನ್ನು ಎಬ್ಬಿಸಬೇಕಾಯ್ತು. ನಮ್ಮ ರೂಟನ್ನು ಬದಲಾವಣೆ ಮಾಡಲಿಕ್ಕೆ ಕೆಲವೊಂದು ಇಂಜೆಕ್ಷನ್ ಕೊಡೋದು ಒಳ್ಳೆಯದಕ್ಕಾಗಿ ದೇವರು. ಕೆಲವೊಂದು ಜಜ್ಜಲ್ಪಡುವಂಥ ಅನುಭವಗಳು ನಮ್ಮ ಜೀವಿತದ ದೇವರು ಅನುಮತಿಸುವಂಥದ್ದು ಅದು ಒಳ್ಳೆಯದಕ್ಕೋಸ್ಕರವಾಗಿ ಪ್ರಿಯರೇ. ಕಾರಣ ದೇವರು ನಮ್ಮನ್ನು ಪ್ರೀತಿ ಮಾಡುವ ನಿಮಿತ್ತವಾಗಿ. ಹಲ್ಲೆಲೂಯಾ. ದೇವರಿಗೆ ಒಂದು ಒಳ್ಳೆ ಉದ್ದೇಶ ನಮ್ಮ ಜೀವಿತದಲ್ಲಿ ಇದೆ. ಓಕೆ, ಯೋಬ 36 ಕಂಟಿನ್ಯೂ. ಜಾಬ್ 36 8-15 ಕಂಟಿನ್ಯೂ. ಸಿಗ್ಲಿಲ್ವಾ? ಯೋಬ 36 8-15 ಟೈಮ್ ಎಷ್ಟು? ಇದಲ್ಲದೆ ಶಿಕ್ಷಣವನ್ನು ಕೇಳುವಂತೆ ಅವರ ಕಿವಿಯನ್ನು ತೆರೆದು ಅಧರ್ಮವನ್ನು ಬಿಟ್ಟು ಬಿಡಬೇಕೆಂದು ಅವರಿಗೆ ಆಜ್ಞಾಪಿಸುವನು. ಹಲ್ಲೆಲೂಯಾ. ಕಿವಿಯನ್ನು ತೆರೆದು ಅಧರ್ಮವನ್ನು ಬಿಟ್ಟು ಬಿಡುವಂತೆ ದೇವರು ಏನ್ ಮಾಡ್ತಾನೆ? ಜಜ್ಜುವುದು ಯಾಕೆ? ನೋವಿನಲ್ಲಿ ನಮ್ಮೊಟ್ಟಿಗೆ ಮಾತಾಡ್ತಾನೆ. ಅಧರ್ಮವನ್ನು ಬಿಡು, ಪಾಪವನ್ನು ಬಿಡು, ಬಿಟ್ಟು ಬಿಡುವಂತೆ ಅವರಿಗೆ ಆಜ್ಞಾಪಿಸುವನು. ಅವರಿಗೆ ಆಜ್ಞಾಪಿಸುತ್ತಾನೆ. ಅವರು ಅದನ್ನು ಕೇಳಿ ಆತನನ್ನು ಸೇವಿಸಿದರೆ ತಮ್ಮ ದಿನಗಳನ್ನು ಸುಖದಲ್ಲಿಯೂ. ತಮ್ಮ ದಿವಸ ಹೇಗೆ ಕಳಿತೇವೆ ನಾವು? ತಮ್ಮ ದಿನಗಳನ್ನು ಸುಖದಲ್ಲಿಯೂ, ವರ್ಷಗಳನ್ನು ಸಂತೋಷದಲ್ಲಿಯೂ ಕಳೆಯುವರು. ಕೇಳದಿದ್ದರೆ ಒಂದು ವೇಳೆ ದೈವಾಸ್ತ್ರದಿಂದ ಕೆಲವರು ಇಷ್ಟು ಕಠಿಣತೆ ಅಂದ್ರೆ, ಹೃದಯದಲ್ಲಿ ಕಠಿಣತೆ ಎಂದರೆ ರೋಗ ಬರಲಿ, ವ್ಯಾಧಿ ಬರಲಿ, ಕೆಲಸ ಹೋಗ್ಲಿ, ಬಿಸ್ನೆಸ್ ಹಾಳಾಗಲಿ, ಎಂಥದ್ದು ಜಜ್ಜಲ್ಪಡಿಗೆ ಬಂದರ್ರಿ ಅವರ ಆಟ ಬಿಡುವುದೇ ಇಲ್ಲ. ನಾನು ಹೀಗೇ ಇರೋದು,
ಅಲ್ಲಲ್ಲಿಯ ನಾನು ಕ್ಯಾಥಲಿಕ್ ಹುಟ್ಟಿ ಬೆಳೆದ್ರೆ ನಾವೊಂದು ಮಾಡ್ತಿದ್ವಿ. ಹೇಗೆಂದರೆ ಜೋಸ್ವಾದಿ ತೋಸ್ವಾತ ಅನಿಸದ ಸರ್ವ ಇದ್ದೀರಾ? ಕ್ಯಾಥಲಿಕ್ ಬ್ಯಾಕು ಯಾರು ಇದ್ದೀರಾ ಇಲ್ಲಿ? ಓಕೆ, ಏನು ಹೇಳ್ತಿದ್ದೇವೆ ನಾವು? ಜೋಸ್ವಾದಿ ತೋಸ್ವಾತ ಅನಿಸದ ಸರ್ವತಾನ್ ಅಂದರೆ ಮುಂಚೆ ಹೇಗಿದ್ದೆ ಈಗಲೂ ಹೀಗೆ ಇರ್ತೇನೆ, ಇನ್ನು ಮುಂದೆಯೂ ಹಾಗೆಯೇ ಇರುತ್ತೇನೆ, ಬದಲಾವಣೆ ಆಗುವುದಿಲ್ಲ. ಅರ್ಥ ಆಗ್ತಾ ಇದೆ? ನಾನು ಬದಲಾವಣೆ ಆಗೋದೇ ಇಲ್ಲ. ಈಗುದಿ ಮುಂಚೆ ಸಹ ಹೀಗೇ ಇದ್ದೆ, ಇನ್ನು ಹೀಗೆ ಇರ್ತೇನೆ, ಈಗಲೂ ಹೀಗಿದ್ದೇನೆ, ಮುಂಚೆ ಹೀಗೇ ಇರ್ತೇನೆ, ಬದಲಾವಣೆ ಬೇಡವೇ ಬೇಡ. ಪದೇ ಪದೇ ಅದನ್ನೇ ಹೇಳ್ತಾ ಹಾಗೇ ಇರ್ತಿದ್ದೆವು ನಾವು, ಬದಲಾವಣೆ ಆಗ್ತಾ ಇರಲಿಲ್ಲ. ಆಮೇಲೆ ಹೇಳ್ಬೇಡಿ ಇದಕ್ಕೆ. ಪ್ರೈಸ್ ಗಾಡ್. ಅಲ್ಲಲ್ಲುಯ್ಯ, ನೀವು ಬದಲಾಗಬೇಕು. ಅಲ್ಲಲ್ಲುಯ್ಯ, ಪ್ರೈಸ್ ದ ಲಾರ್ಡ್. ಇಲ್ಲಿ ದೈವಾಸ್ತ್ರದಿಂದ ಕೇಳದಿದ್ದರೆ ದೈವಾಸ್ತ್ರದಿಂದ ಅಳಿದು ಹೋಗುವರು. ದೈವಾಸ್ತ್ರದಿಂದ ಅಳಿದು ಹೋಗುವರು. ಜ್ಞಾನಹೀನರಾಗಿಯೇ ಪ್ರಾಣ ಬಿಡುವರು. ಭ್ರಷ್ಟ ಹೃದಯವುಳ್ಳವರಾದರೂ ಸಿಟ್ಟುಗೊಂಡಿರುವವರು ಆತನು ಅವರನ್ನು ಬಂಧಿಸುವಾಗಲೂ ಆತನಿಗೆ ಮೊರೆ ಇಡುವುದಿಲ್ಲ. ಅಲ್ಲಲುಯ್ಯ, ಒಂದು ಜಜ್ಜಲ್ಪಡುವಿಕೆಯ ಅನುಭವ ನಮ್ಮ ಜೀವಿತದಲ್ಲಿ ಬಂದಿರುವುದಾದರೆ, ದೇವರೇ ಈ ನೋದು ಯಾತಕ್ಕೆ ನನ್ನ ಜೀವಿತದಲ್ಲಿ ಬಂದಿದೆ, ಈ ಆರ್ಥಿಕ ಸಮಸ್ಯೆ ನನ್ನ ಜೀವಿತದಲ್ಲಿ ಯಾಕೆ ಬಂದಿದೆ ಕರ್ತನೆ, ಯಾಕೆ ನನ್ನ ಕೆಲಸ ಹೋಯಿತು ಸ್ವಾಮಿ, ಯಾಕೆ ರೋಗ ಬಂತು ನನಗೆ, ಯಾಕೆ ಈ ರೀತಿಯ ಸಮಸ್ಯೆ ನನ್ನ ಕುಟುಂಬದಲ್ಲಿ, ದೇವರ ಹತ್ರ ಕೇಳಬೇಕು, ಪ್ರಾರ್ಥಿಸಬೇಕು. ದೇವರು ಅದಕ್ಕೆ ಸರಿಯಾದ ಉತ್ತರ ಕೊಡ್ತಾನೆ. ಅಲ್ಲಲ್ಲಿಯ, ದೇವರು ತನ್ನ ಮಕ್ಕಳಿಗೆ ಪಡಿಸ್ತಾನೆ. ಯೆರೆಮೀಯ 33:3, ಜೆರೆಮೀಯ 33:3 ಏನು ಹೇಳ್ತದೆ? ನನ್ನನ್ನು ಕೇಳಿಕೋ, ನಿನಗೆ ತಿಳಿಯಾದ ಮಹತ್ತಾದ ಗೂಢಾರ್ಥಗಳನ್ನು ತಿಳಿಯಪಡಿಸ್ತಾನೆ ಅಂತ ಕರ್ತನೆ ಹೇಳಿದ್ದಾನೆ. ನಾವು ಕೇಳಬೇಕಾದ್ರೆ, ಯಾಕೆ ನೋವು, ಯಾಕೆ ವೇದನೆ, ಯಾಕೆ ಈ ಸಮಸ್ಯೆ ಸ್ವಾಮಿ, ಯಾಕೆ ನನ್ನ ಜಜ್ಜುತ್ತಾ ಇದೆಯಾ, ಯಾಕೆ ನಾನು ಜಜ್ಜಲ್ಪಡ್ತಾ ಇದ್ದೇನೆ ಕೇಳುವುದಾದರೆ ಅದಕ್ಕೆ ಬೇಕಾದ ಉತ್ತರ ದೇವರು ಕೊಡ್ತಾನೆ. ಆದರೆ ಯೇಸು ಸ್ವಾಮಿಯನ್ನು ಜಜ್ಜುವುದು ಆ ದೇವರ ಸಂಕಲ್ಪ, ದೇವರ ಯೋಜನೆ, ದೇವರ ಚಿತ್ತ, ತೆಲೋ ಹಾಗೂ ರಾಟ್ಸನ್ ಆಗಿತ್ತು. ಅಲ್ಲಲುಯ್ಯ, ನಾವು ಜಾನ್ 5:30 ಓದಿದ್ರೆ, ಯೋಹನ್ 5:30 ಓದಿ. ಜಾನ್ 5:30, ಜಾನ್ 5:30, ಯೋಹನ್ 5:30. ನನ್ನಷ್ಟಕ್ಕೆ ನಾನೇ ಏನು ಮಾಡಲಾರೆನು. ಇದು ಯಾರು ಹೇಳುವಂಥದ್ದು? ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನಷ್ಟಕ್ಕೆ ನಾನು ಏನೇ ಮಾಡಲಾರನು, ತಂದೆ ಹೇಳಿದ್ದನ್ನು ಕೇಳಿ ನ್ಯಾಯ ತೀರಿಸುತ್ತೇನೆ ಮತ್ತು ಸ್ವಂತ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸದೆ ನನ್ನನ್ನು ಕಳಿಸಿದಾತನ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸುವನಾದ್ದರಿಂದ, ನನ್ನನ್ನು ಕಳಿಸಿದಾತನ ತಂದೆಯ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸುವುದರಿಂದ ನಾನು ಮಾಡುವ ತೀರ್ಪು ನ್ಯಾಯವಾಗಿದೆ. ಯೇಸು ತಂದೆಯ ಚಿತ್ತವನ್ನೇ ಎದುರು ನೋಡ್ತಾ ಇದ್ದ, ತಂದೆ ಚಿತ್ತ ಪ್ರಕಾರವಾಗಿ ಜೀವಿಸ್ತಾ ಇದ್ದ, ಚಿತ್ತ ಪ್ರಕಾರವಾಗಿ ಸೇವೆ ಮಾಡಿದ. ಪ್ರೈಸ್ ಗಾಡ್. ನಮ್ಮ ಜೀವಿತದಲ್ಲಿ ಎಲ್ಲ ಸಮಯಗಳಲ್ಲಿ ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು ಪ್ರಿಯರೇ. ಪರ್ಮನೆಂಟ್ ಅಲ್ಲ, ಕಷ್ಟಗಳು ಪರ್ಮನೆಂಟ್ ಅಲ್ಲ, ಸಮಸ್ಯೆಗಳು ಪರ್ಮನೆಂಟ್ ಅಲ್ಲ, ಬಾಧೆಗಳು ಪರ್ಮನೆಂಟ್ ಅಲ್ಲ. ಕೀರ್ತನೆ 34:19 ಅಲ್ಲಿ ಸಾಮ್ಸ್ 34:19 ಹೇಳ್ತದೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ ಬಿದ್ದರೂ ಯೆಹೋವನು ಅವುಗಳಿಂದ ಆತನನ್ನು ಬಿಡಿಸುತ್ತಾನೆ. ವಾಗ್ದಾನ ಕೂಡ ಇದೆ. ನೀತಿವಂತನಿಗೆ ಸಮಸ್ಯೆಗಳು ಬರಬಹುದು, ಬೇರೆ ಬೇರೆ ಕಾರಣಗಳು ಅದರ ಹಿಂದೆ ಇರಬಹುದು, ದೇವರ ಉದ್ದೇಶ ಇರಬಹುದು. ಆದರೆ ಗುಡ್ ನ್ಯೂಸ್ಗಳು ಅದರಲ್ಲಿ ನಾವು ನೋಡ್ತೇವೆ. ಯೆಹೋವನು ಅವುಗಳ ಒಳಗಿಂದ ಅವನನ್ನು ಬಿಡುಗಡೆ ಮಾಡುವನು. ಪ್ರೈಸ್ ಗಾಡ್. ನಾವು ಪ್ರೊಟೆಕ್ಟೆಡ್ ಪ್ರಿಯರೇ. ದೇವರು ನಮ್ಮೊಂದಿಗಿದ್ದಾನೆ, ದೇವರು ನಮ್ಮ ಕೈ ಬಿಡಲ್ಲ. ಅನೇಕ ಸಲ ಅನ್ನಿಸಬಹುದು ದೇವರು ನಮ್ಮೊಂದಿಗಿಲ್ಲ ಅಂತ. ಕೀರ್ತನೆ 23:4 ಸಾಮ್ಸ್ 23:4 ದಾವೀದನು ಹೇಳ್ತಾನೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ಹಾದು ಹೋಗುವಾಗ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು, ನಿನ್ನ ದೊಣ್ಣೆ ಕೋಲು ನನ್ನ ಧೈರ್ಯಪಡಿಸಿದೆ ಅಂತ ಮಾತನ್ನು ದಾವೀದ ಹೇಳ್ತಾ ಇದ್ದ. ಅನೇಕ ನಮಗೆ ಅನ್ನಿಸ್ತದೆ, ಈ ಕಾರ್ಗತ್ತಲಿನ ಕಣಿವೆ ಅನುಭವದಲ್ಲಿ ನನ್ನನ್ನು ಎಲ್ಲರೂ ಕೈ ಬಿಟ್ಟಿದ್ದಾರೆ, ದೇವರು ನನ್ನೊಂದಿಗಿಲ್ಲ ಹಾಗೆ ಅನ್ನಿಸ್ತದೆ. ಮಾತ್ರ ದೇವರು ನಮ್ಮೊಂದಿಗಿರ್ತಾನೆ ಪ್ರಿಯರೇ. ಅಲ್ಲಲ್ಲೂಯ್ಯ. ನಾನು ಒಂದೇ ಒಂದು ಚಿತ್ತದ ವಿಷಯವನ್ನು ಸುಮಾರು ಇನ್ನೂ 9 ಚಿತ್ತಗಳ ಬಗ್ಗೆ ಮಾತಾಡಬೇಕು. ನಂತರ ಹೇಗೆ ದೇವರ ಚಿತ್ತವನ್ನು ತಿಳ್ಕೊಳ್ಳಿಕ್ಕುದು ಎಂಬುದಾಗಿ ಅದು ನಿಮಗೆ ನಾನು ಕಲಿಸಿಕೊಡ್ತೇನೆ. ದೇವರ ಚಿತ್ತ ಮಾಡಿದರಿಂದಾಗಿ
ಸಿಗುವಂಥ ಆಶೀರ್ವಾದಗಳ ಬಗ್ಗೆ ಕೂಡ ನೆಕ್ಸ್ಟ್ ನನ್ನ ಸಂದೇಶದಲ್ಲಿ ನಿಮ್ಮೊಟ್ಟಿಗೆ ನಾನು ಮಾತಾಡ್ತೇನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ. ಎಲ್ಲರ ಕಣ್ಣು ಮುಚ್ಚಿಕೊಳ್ಳ್ರಿ. ಶಾಕಾರಾಮ ಸೆಂದು ರಿಬಲ ಕರ್ತನ ಬಳಿ ಮಾತನಾಡಿ, ಯೇಸುವೆ, ನನ್ನ ಜೀವಿತದಲ್ಲಿ ಈ ರೀತಿಯ ಅನುಭವ, ಇವತ್ತು ಇಂಥ ಅನುಭವದಲ್ಲಿ ಹೋಗ್ತಾ ಇದ್ದೇನೆ, ಇಂಥ ನೋವಿನಲ್ಲಿ ನಾನು ಹೋಗ್ತಾ ಇದ್ದೇನೆ, ಇಂಥ ಬಾಧೆಯಲ್ಲಿ ಹೋಗ್ತಾ ಇದ್ದೇನೆ. ಒಂದು ಮಾತನ್ನು ಹೇಳಬೇಕಾದ ಕರ್ತನ, ನಾನು ಜಜ್ಜಲ್ಪಡ್ತಾ ಇದ್ದೇನೆ, ನನ್ನ ಮನಸ್ಸು ಜಜ್ಜಿ ಹೋಗಿದೆ, ನನ್ನ ಹೃದಯ ಜಜ್ಜಿ ಹೋಗಿದೆ. ಕರ್ತನೇ, ಜಜ್ಜಲ್ಪಟ್ಟ ಅನುಭವದಲ್ಲಿ ಇದ್ದೇನೆ. 147 ಕೀರ್ತನೆ 3ನೇ ವಾಕ್ಯದಲ್ಲಿ ಹೇಳ್ತೀಯಲ್ಲ ಸ್ವಾಮಿ, ಮುರಿದ ಹೃದಯ ಉಳ್ಳವರಿಗೆ ಗಾಯಗಳನ್ನು ಕರ್ತನನ್ನು ಕಟ್ಟುತ್ತಾನೆಂಬುದಾಗಿ. ಅಪ್ಪ, ನಾನು ಮುರಿಯಲ್ಪಟ್ಟಿದ್ದೇನೆ. ಅದು ಇದರ ಮೂಲಕವಾಗಿ ನಿನ್ನ ಚಿತ್ತ ಏನಿದೆಯೋ ಅದನ್ನು ನನಗೆ ಪ್ರಕಟಪಡಿಸು. ನಾನು ಒಪ್ಪಿಸಿಕೊಡ್ತೇನೆ. ಯಾವ ಉದ್ದೇಶದಿಂದ ನನ್ನ ಜಜ್ಜುವುದಕ್ಕಾಗಿ ನನ್ನ ಜೀವಿತದಲ್ಲಿ ನೀನು ಅನುಮತಿಸಿದೆಯೋ ಆ ಚಿತ್ತ ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ಕರ್ತನೆ ನೆರವೇರಿಸುವುದಾಗಿ ಕೇಳಿಕೊಳ್ಳ್ರಿ. ಶ್ಯಾಮಲ ಸೆಕೆಟೂರು ರೇಕೆಟೂರು, ದೇವರೇ ತಂದೆಯೇ, ನಿನ್ನ ಚಿತ್ತಕ್ಕೆ ನಾನು ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಕೇಳಿಕೊಳ್ಳ್ರಿ. ಒಪ್ಪಿಸಿಕೊಡೋಣ. ನಮ್ಮ ಜೀವಿತದಲ್ಲಿ ಏನು ನಡೆದರೂ ಕೂಡ ಆ ದೇವರ ಚಿತ್ತದ ಪ್ರಕಾರವಾಗಿ ಆಗಬೇಕು. ದೇವರ ಚಿತ್ತ ಬಿಟ್ಟು ನಮ್ಮ ಜೀವಿತದಲ್ಲಿ ಏನು ಕೂಡ ನಡೆಯಬಾರದು. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನಾನೇನು ಅಲ್ಲ ನೀನಾದೆ ಎಲ್ಲ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನಾನೇನು ಅಲ್ಲ ನೀನಾದೆ ಎಲ್ಲ. ದಾಸನು ನಾನು ಈಶನು ನೀನೇ ದೇವಾ, ದಾಸನು ನಾನು ಈಶನು ನೀನೇ ದೇವಾ. ಮಣ್ಣಿನದ ಮನುಜನ ಮಣ್ಣಾಗಿ ಹೋಗುವೆ ದೇವಾ, ಮಣ್ಣಿನದ ಮನುಜನ ಮಣ್ಣಾಗಿ ಹೋಗುವೆ ದೇವಾ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನಾನೇನು ಅಲ್ಲ ನೀನಾದೆ ಎಲ್ಲ, ನಾನೇನು ಅಲ್ಲ ನೀನಾದೆ ಎಲ್ಲ. ಏಸಯ್ಯ ಏಸಯ್ಯ ಏಸುವೆ ಏಸುವೆ ಅಪ್ಪ. ದೇವರಿಗೆ ಮಹಿಮೆ ಆಗಲಿ. ಪ್ರೈಸ್ ಗಾಡ್. ಅನೇಕರನ್ನು ದೇವರು ಮುಟ್ಟಿದ್ದಾನೆ. ಅಲ್ಲಲ್ಲೂಯ್ಯ.